भवतो सह नौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यं तं तोटकं वार्तिककारमन्यान् अस्मद्गुरून् सन्ततमानतोऽस्मि शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि अधीहि भगवो ब्रह्म श्रीमच्छङ्कर भगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये द्वितीयाध्याये तृतीये पादे सूत्रद्वयेन उपनिबद्धे अस्मिन् षोडशे परायत्ताधिकरणे तदुपनिबद्धं प्रथमं सूत्रं द्विवारं पठित्वा सूत्रार्थं तद्भाष्यभागं यथानुग्रहम् इदानीं विचारयामः। इदं सूत्रं पादादितः एकचत्वारिंशं सूत्रं पादादितः एकचत्वारिंशं सूत्रं सर्वाग्रे शंकर भगवत् पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं एकचत्वारिंशं सूत्रं तद्भाष्यभागं च यथाचार्यानुग्रहं विचारयामः। ॐ अखिल परमहंसदेशिकम् आगमगूढार्थदर्शकं प्राज्ञं स्वानन्दपूर्णसागरमनिशम् अहं
ಸ್ವಸ್ಥಂ ನೌಮಿ ಶಂಕರಾಚಾರ್ಯಂ. ಓಂ ಅಖಿಲ ಪರಮಹಂಸದೇಶಿಕಂ ಆಗಮಗೂಢಾರ್ಥದರ್ಶಕಂ ಪ್ರಾಜ್ಞಂ ಸ್ವಾನಂದಪೂರ್ಣಸಾಗರಮನಿಶಂ ಅಹಂ ಸ್ವಸ್ಥಂ ನೌಮಿ ಶಂಕರಾಚಾರ್ಯಂ. ಇದು ಒಬ್ಬ ಕವಿ, ನಾಗನಾಥ ಅಂತಕ್ಕಂಥ ಒಬ್ಬ ಕವಿ. ಅವನು ಆತ್ಮಬೋಧ ಇದೆಯಲ್ಲ, ಆತ್ಮಬೋಧ ಪ್ರಸಿದ್ಧವಾಗಿರತಕ್ಕಂಥ ಗ್ರಂಥ. ಆ ಗ್ರಂಥಕ್ಕೆ ಒಂದು ವಿವರಣೆಯನ್ನು ಕೊಡ್ತಾ ಆ ಸಂದರ್ಭದಲ್ಲಿ ಹೇಳಿರತಕ್ಕಂಥ ಒಂದು ಮಂಗಳ ಶ್ಲೋಕ, ಆಚಾರ್ಯರನ್ನು ಕುರಿತು ನಮಸ್ಕಾರ ಮಾಡಿ ನಂತರ ತನ್ನ ಒಂದು ಪೀಠಿಕೆ, ತನ್ನ ಆ ವ್ಯಾಖ್ಯಾನವನ್ನು ಪ್ರಾರಂಭ ಮಾಡಿದ್ದಾನೆ. ನಾಗನಾಥ ಎಂತಕ್ಕಂಥ ಒಂದು ಕವಿ. ಇದರಲ್ಲಿ ಅವನು ಈ ಒಂದು ಶಂಕರ ಭಗವತ್ಪಾದರನ್ನ ಅನೇಕ ವಿಶೇಷಣಗಳಿಂದ ಅವನು ಸ್ತೋತ್ರ ಮಾಡಿ ನಮಸ್ಕಾರ ಮಾಡಿದ್ದಾನೆ. ಮೊಟ್ಟ ಮೊದಲು ಯಾರಿವರು ಶಂಕರಾಚಾರ್ಯಂ ಅಂತ? ಶಂಕರಾಚಾರ್ಯರು ಯಾರಿದ್ರು? ಅಖಿಲ ಪರಮಹಂಸ ದೇಶಿಕಂ. ಅಖಿಲ ಪರಮಹಂಸ. ಪರಮಹಂಸ ಅಂತಕ್ಕಂಥದ್ದು ಈ ಒಂದು ಸನ್ಯಾಸತ್ವದ ಒಂದು 4ನೇ ಹಂತ. ಸನ್ಯಾಸತ್ವದ 4ನೇ ಹಂತ. ಕೂಟೀಚಕಾದಿ ಎಲ್ಲವನ್ನು ಪ್ರಾರಂಭ ಮಾಡಿ ಹಂಸ ಆಗಿ ನಂತರ ಪರಮಹಂಸ ಸ್ಥಿತಿ ಅಂತ ಹೇಳಬಹುದು. ಇವೆಲ್ಲ ಕೂಡ ಆ ಒಂದು ಯೋಗಶಾಸ್ತ್ರದಲ್ಲಿ ಬರ್ತಕ್ಕಂಥ ಒಂದು ವಿಚಾರ ಇರಲಿ. ಅಂದರೆ ಏನು? ಅಖಿಲ ಪರಮಹಂಸ ಅಂದರೆ ಪರಮಹಂಸ ಯಾರು ಅತ್ಯಂತ ಶ್ರೇಷ್ಠರಾಗಿರತಕ್ಕಂತಹ ಸನ್ಯಾಸತ್ವದ ತುರಿಯ ಸ್ಥಿತಿಯನ್ನು ಯಾರು ಸೇರಿದ್ದಾರೆಯೋ, ಶ್ರೇಷ್ಠ ಸನ್ಯಾಸಿಗಳು ಅವರು ಎಷ್ಟಿದ್ದಾರೆ, ಎಲ್ಲರಿಗೂ ಕೂಡ ಶಂಕರ ಭಗವತ್ಪಾದರಾಗಿದ್ದಾರೆ. ಗೊತ್ತೇನು? ದೇಶಿಕಂ. ದೇಶಿಕಂ ಅಂತಂದರೆ ಪೂಜ್ಯರು ಮತ್ತು ಶ್ರೇಷ್ಠರು, ಎಲ್ಲರಿಗೂ ಮೀರಿದವರು ಅಂತ ಅರ್ಥ. ಯಾರ್ಯಾರು ಪರಮಹಂಸರಿದ್ದಾರೆ ಬೇಕಾದಷ್ಟು ಜನ, ಅವರೆಲ್ಲರಿಗೂ ಕೂಡ ಶಿರಃಪ್ರಾಯವಾಗಿರತಕ್ಕಂತಹ ಮೂರ್ಧನ್ಯರಾಗಿರ್ತಕ್ಕಂಥವರು ಇವರು ಶಂಕರ ಭಗವತ್ಪಾದರು. ಆಯಿತು. ಸನ್ಯಾಸತ್ವದಲ್ಲಿ ಏನೋ ಹೇಳಾಯಿತು, ಸನ್ಯಾಸ ವಿಚಾರದಲ್ಲಿ. ಮತ್ತೆ ಆಗಮ ಗೂಢಾರ್ಥ ದರ್ಶಕಂ. ಆಗಮ ಸಕಲ ವೇದಗಳು, ಆಮ್ನಾಯಗಳು ಎಷ್ಟಿವೆಯೋ ಗೊತ್ತಿಲ್ಲ, ಅನಂತಾವೈ ವೇದ. ಅದರ ಎಲ್ಲ ವೇದಗಳಲ್ಲಿ ಇರತಕ್ಕಂತಹ ಅಡಗಿರತಕ್ಕಂತಹ ಗೂಢಾರ್ಥ ಅಂತಂದರೆ ಮೇಲ್ನೋಟಕ್ಕೆ ಪ್ರಕಟವಾಗೋದಿಲ್ಲ. ಮೇಲ್ನೋಟಕ್ಕೆ ಏನಾಗುತ್ತೆ? ವೇದವೆಲ್ಲ ಏನಾಗಿದೆ? ಬರೀ ವಿಧಿಶಾಸ್ತ್ರ, ನಿಷೇಧಶಾಸ್ತ್ರ ಮತ್ತು ಅರ್ಥವಾದ ಶಾಸ್ತ್ರ ಅಷ್ಟೇ ಅಂತ ಗೊತ್ತಾಗ್ಬಿಡುತ್ತೆ ಮೇಲ್ನೋಟಕ್ಕೆ ನೋಡಿದ್ರೆ. ಮತ್ತೆ ಹಾಗಿದ್ದೂ ಇದೆ. 100ಕ್ಕೆ ಸುಮಾರು ಒಂದು 75-80 ಭಾಗ ಎಲ್ಲ ಕೂಡ ಇದೇ ವಿಚಾರವನ್ನು ಹೇಳ್ತಕ್ಕಂಥದ್ದು. ವಿಧಿ ನಿಷೇಧ ಎರಡೂ ಇಲ್ಲದೆ ಇದ್ದರೆ ಆ ಒಂದು ಹೊಗಳತಕ್ಕಂಥ ಸ್ತುತಿವಾದ. ಇಷ್ಟನ್ನು ಬಿಟ್ಟರೆ ಇನ್ನೇನಿಲ್ಲ. ಆದರೆ ಅದರ ಗೂಢಾರ್ಥ ಇದೆ. ಅದು ಎಲ್ಲಿ ಪ್ರಕಟವಾಗಿದೆ? ವೇದಾಂತಗಳಲ್ಲಿ ಪ್ರಕಟವಾಗಿದೆ. ಹಾಗಾಗಿ ಆ ವೇದಾಂತಗಳ ಅರ್ಥವನ್ನು ದರ್ಶಕಂ ಅಂತಂದರೆ ಅದನ್ನು ಕಂಡುಕೊಂಡವನು, ಅಂದರೆ ಅನುಭವ ಪರ್ಯಂತವಾಗಿ ಕಂಡುಕೊಂಡವನು. ಆಗಮ ಗೂಢಾರ್ಥವನ್ನು ಅನುಭವ ಪರ್ಯಂತವಾಗಿ ಕಂಡುಕೊಂಡವನು, ವೇದಾಂತ ವಾಕ್ಯಗಳ ಅರ್ಥವನ್ನು ಅನುಭವ ಪರ್ಯಂತವಾಗಿ ಕಂಡುಕೊಂಡವನು ಯಾರು? ಪ್ರಾಜ್ಞಂ. ಪ್ರಾಜ್ಞಂ ಅಂದರೆ ಏನು? ಪ್ರಜ್ಞೆಯೇವ ಪ್ರಾಜ್ಞ. ಇವನೇ ಪ್ರಜ್ಞಾ. ಪ್ರಜ್ಞಾ ಅಂತಂದರೆ ಯಾರು? ಪ್ರಜ್ಞಾ ಅಂದರೆ ಪರಬ್ರಹ್ಮ ತತ್ವವೇ. ಪ್ರಜ್ಞಾನಂ ಬ್ರಹ್ಮ ಪ್ರಜ್ಞಾ ಪ್ರತಿಷ್ಠಾ. ಐತರೇಯೋಪನಿಷತ್ತು ಕಟಕಡೆಯ ವಾಕ್ಯ. ಪ್ರಜ್ಞಾ ಪ್ರತಿಷ್ಠಾ ಅಂದ್ರೇನು? ಎಲ್ಲದಕ್ಕೂ ಆಶ್ರಯವಾಗಿರ್ತಕ್ಕಂಥದ್ದು ಇದು. ಬ್ರಹ್ಮವಿದ್ಯಾಂ ಸರ್ವವಿದ್ಯಾ ಪ್ರತಿಷ್ಠಾಂ. ಮುಂಡಕೋಪನಿಷತ್ತು ಮೊಟ್ಟ ಮೊದಲನೆಯ ಮಂತ್ರ ಅಲ್ವಾ?
ಬ್ರಹ್ಮಾದೇವಾನಾಂ ಪ್ರಥಮ ಸಂಬಭೂವ ವಿಶ್ವಸ್ಯ ಕರ್ತ ಭುವನಸ್ಯ ಗೋಪ್ತ ಸ ಬ್ರಹ್ಮ ವಿದ್ಯಾಂ ಸರ್ವವಿದ್ಯಾ ಪ್ರತಿಷ್ಠಾಂ. ಇದು ಅಂದ್ರೇನು? ಈ ಒಂದು ಎಲ್ಲ ವಿದ್ಯೆಗಳು ಪ್ರತಿಷ್ಠಾಶ್ಚವಾಗಿರ್ತಕ್ಕಂಥ ಪ್ರಜ್ಞಾ ಪ್ರತಿಷ್ಠಾ ಅಂತಕ್ಕಂಥದ್ದು. ಇಂತಹ ಪ್ರಜ್ಞೆ ಅಂದರೆ ಸ್ವತಃ ಬ್ರಹ್ಮಸ್ವರೂಪವೇ ಆಗಿರತಕ್ಕಂತಹ ಮತ್ತು ಸ್ವಾನಂದ ಪೂರ್ಣ ಸಾಗರ. ಸ್ವಾನಂದ ಅಂದ್ರೇನು? ಸ್ವಾನಂದ ಅಂದರೆ ಈ ಎಲ್ಲಿ ಬೃಹದಾರಣ್ಯಕದಲ್ಲಿ ಬಂದಿರತಕ್ಕಂಥ ಯಾವ ಒಂದು ಆನಂದ ಅಂತ ಇದೆಯೋ ಅದು ಬೃಹದಾರಣ್ಯಕದಲ್ಲೂ ಬಂದಿದೆ ಆನಂದ ಮೀಮಾಂಸೆ, ಮತ್ತೆ ತೈತ್ತಿರೀಯದಲ್ಲೂ ಬಂದಿದೆ ಆನಂದ ಮೀಮಾಂಸೆ. ಹೌದಾ? ತಸ್ಮಾದ್ವಾಯ ಅಂತಂದ್ಬಿಟ್ಟು ಅಲ್ಲಿ ಯುವ ಸ್ಯಾತ್ ಸಾಧು ಯುವಾಧ್ಯಾಯ ಆಶಿಷ್ಟೋ ದೃಷ್ಟೋ ಬಲಿಷ್ಠ ಬಂದಿದೆಯಲ್ಲ, ಅದೇ ಬೃಹದಾರಣ್ಯಕದಲ್ಲೂ ಬಂದಿದೆ. ಅಲ್ಲಿ ಯಾವ ಆನಂದ ಅಂತ ಹೇಳಿ ಆ ಆನಂದ ಎಲ್ಲಿ ಯಾವುದು ಅಂತಂದರೆ ಎಲ್ಲವೂ ಕೂಡ ವಿಷಯಾನಂದಗಳು. ಇದು ಈ ಬ್ರಹ್ಮಾನಂದದ ಒಂದು ತುಣುಕಾಗಿವೆ ಅಷ್ಟೆ. ಬ್ರಹ್ಮಾನಂದಸ್ಯ ಮಾತ್ರ ಇವೆಲ್ಲ ಅಂತ ಹೇಳಿ ಅಲ್ಲಿ ಹೇಳಿದ್ದಾರಲ್ಲ, ಅದು ಯಾವುದದು? ಸ್ವಾನಂದ ಅಂತಕ್ಕಂಥದ್ದು. ಅದು ವಿಷಯಾನಂದ ಅಲ್ಲ, ಸ್ವಾನಂದ ಅಂದರೆ ಸ್ವಾಭಾವಿಕವಾದ ಆನಂದ, ವಿಷಯದಿಂದ ಬಂದದ್ದಲ್ಲ. ಇದರ ಒಂದು ಪೂರ್ಣವಾದ ಸಾಗರ, ಆನಂದ ಸಾಗರ ಯಾರು? ಶಂಕರ ಭಗವತ್ಪಾದರು. ಇಂತಹ ಸಾಗರಂ ಅನಿಶಂ ಅಂದರೆ ನಾನು ಯಾವಾಗಲೂ ಕೂಡ. ಮತ್ತೆ ಇಂತಹ ಯಾರು ಸ್ವಸ್ಥಂ, ಇಷ್ಟೆಲ್ಲ ಆಗಿದ್ದರೂ ಕೂಡ ಏನು? ಸ್ವಸ್ಥಂ ಅಂದರೆ ಸ್ವಾತ್ಮನಿ ಸ್ಥಿತಂ, ತನ್ನ ಸ್ವರೂಪದಲ್ಲಿ ನೆಲೆ ನಿಂತಿರುವವನನ್ನು. ಯಾರು ತನ್ನ ಸ್ವರೂಪದಲ್ಲೇ ಯಾವಾಗಲೂ ನೆಲೆ ನಿಂತಿರುತ್ತಾನೋ ಅವನು. ಇಂತಹ ಅಖಿಲ ಪರಮಹಂಸ ದೇಶಿಕನು, ಆಗಮ ಗೂಢಾರ್ಥ ದರ್ಶಕನು, ಪ್ರಾಜ್ಞನು ಪ್ರಜ್ಞನು, ಮತ್ತೆ ಸ್ವಾನಂದ ಪೂರ್ಣ ಸಾಗರನು, ಸ್ವಸ್ಥನು ಆಗಿರತಕ್ಕಂತಹ ಶಂಕರ ಭಗವತ್ಪಾದರನ್ನ ಅಹಂ ನಾನು ಅನಿಶಂ ಯಾವಾಗಲೂ ಕೂಡ ನೌಮಿ ನಮಸ್ಕಾರ ಮಾಡುತ್ತೇನೆ ಅಂತಕ್ಕಂಥದ್ದು ಈ ನಾಗನಾಥರ ಒಂದು ಆ ರಚನೆ. ಬಹಳ ಚೆನ್ನಾಗಿದೆ ಇವೆಲ್ಲ. ನಾನು ನೆನ್ನೆ ನೋಡ್ತಾ ಇದ್ದಾಗ ಇದು ಕಣ್ಣಿಗೆ ಬಿತ್ತಿದ್ದು ಬಹಳ ಚೆನ್ನಾಗಿತ್ತು. ಇದನ್ನು ನಾವು ಹಿಂದೆ ಹೇಳಿಲ್ಲ, ಒಂದೊಂದು ಹೊಸದು ಹೇಳ್ತಾ ಇದ್ದೀವಲ್ಲ, ಹಾಗಾಗಿ ಒಂದು ಹೊಸದು ಹೇಳೋಣ ಅಂತ ಒಂದೊಂದು ವಾರಕ್ಕೆ ಅಷ್ಟೆ. ಇದು ನೋಡಿ, ಇನ್ನೊಂದು ಸರಿ ಆ ಒಂದು ಸ್ತೋತ್ರವನ್ನು ಹೇಳಿ ನಂತರ ಪ್ರಾರಂಭ ಮಾಡೋಣ. ಓಂ ಅಖಿಲ ಪರಮಹಂಸ ದೇಶಿಕಂ ಆಗಮ ಗೂಢಾರ್ಥದರ್ಶಕಂ ಪ್ರಾಜ್ಞಂ ಸ್ವಾನಂದ ಪೂರ್ಣ ಸಾಗರ ಮನಿಷಂ ಅಹಂ ಸ್ವಸ್ಥಂ ನೌಮಿ ಶಂಕರಾಚಾರ್ಯಂ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ದ್ವಿತೀಯೇ ಅವಿರೋಧಾಧ್ಯಾಯೇ ತೃತೀಯೇ ಪಾದೇ ಷೋಡಶಂ ಸೂತ್ರದ್ವಯಾತ್ಮಕಂ ಅಥವಾ ದ್ವಿಸೂತ್ರಾತ್ಮಕಂ ಪರಾಯತ್ತಾಧಿಕರಣಂ. ಪರಾಯತ್ತಾಧಿಕರಣ ಇದಾನೀಂ ತಸ್ಮಿನ್ ಸೂತ್ರೇ ಉಪನಿಬದ್ಧೌ ಎರಡೇ ಅಲ್ವಾ? ತಸ್ಮಿನ್ ಸೂತ್ರೇ ಉಪನಿಬದ್ಧೆ ದ್ವೇ ಸೂತ್ರೇ ಅಪಿ ಇದಾನೀಂ ಪಠಾಮಃ, ಏಕವಾರಂ ಪಠಾಮಃ. ಓಂ ಪರಾತ್ತು ತಚ್ಛ್ರುತೇಃ ಓಂ ಕೃತ ಪ್ರಯತ್ನಾಪೇಕ್ಷಸ್ತು ವಿಹಿತ ಪ್ರಸಿದ್ಧಾ ವೈಯರ್ಥ್ಯಾದಿಭ್ಯಃ. ಇವು ಆ ಎರಡು ಸೂತ್ರಗಳು. ಪ್ರಕೃತ ಯಾವುದು? ಓಂ ಪರಾತ್ತು ತಚ್ಛ್ರುತೇಃ ಓಂ ಪರಾತ್ತು ತಚ್ಛ್ರುತೇಃ. ಪದವಿಭಾಗವನ್ನು ನೋಡೋಣ. ಪರಾತ್ ತು ತಚ್ಛ್ರುತೇಃ
ಅದು ಒಂದೇ ವರ್ಡನ್ನ ಮಾಡೋದು ಒಂದೇ ವರ್ಡ್ ಇದು. ತಚ್ಶ್ರುತೆ ಅಂದರೆ ತಥಾ ಶ್ರುತೆ ಅಂತಂತ ಅಷ್ಟೆ. ಇತಿ ತ್ರಿಪದಾತ್ಮಕಮಿದಂ ಸೂತ್ರಂ, 3 ಪದ ಇರ್ತಕ್ಕಂಥ ಒಂದು ಸೂತ್ರ. ಇದರ ಅರ್ಥ ಏನಾಗುತ್ತೆ? ಪರಾತ್ ತು ತಚ್ಶ್ರುತೆ ಅನ್ನುವಾಗ ತು ಆದರೆ ಬಂತು. ಆದರೆ ಅಂದ್ರೇನು? ಹಿಂದೆ ನೀವು ಹೇಳಿದ್ರಲ್ಲ ಸ್ವಾಮಿ, ಅದಕ್ಕೆ ಅನ್ವಯಿಸಿ ಈಗ ನಾವು ಹೇಳ್ತಾ ಇದ್ದೇವೆ. ಆದರೆ ನೀವು ಹೇಳಿದ್ದೇನೋ ಏನೋ ಒಂದು ತರ್ಕದಿಂದ ಹೇಳಿದ್ರಿ, ತರ್ಕಕ್ಕೆ ಸರಿಯಾಗಿದೆ. ಆದರೆ ಬಂತು. ಏನು ಆದರೆ ಅಂದ್ರೆ ಏನೋ ಒಂದು ಬಂತು ಅಂತ ಅರ್ಥ. ಏನು ಆದರೆ ಅಂದರೆ ಪರಾತ್. ಪರಾತ್ ಅಂತನ್ನುವಾಗ ಯಾವುದು? ರಾಮಾತ್. ಪರಾತ್ ಪಂಚಮಿ ವಿಭಕ್ತಿ ಏಕವಚನ. ಇಂದ ಅಂತಕ್ಕಂಥದ್ದು ಅಪಾದಾನ. ಪರಾತ್ ಅಂದ್ರೇನು? ಪರಾತ್ ಅಂದರೆ ಪರಾತ್ ಅಂದರೆ ಪರಮಾತ್ಮನಿಂದ, ಅಂದರೆ ಪರಮಾತ್ಮನಃ ಅಂತ. ಏನು ಪರಮಾತ್ಮನಃ? ಆದರೆ ಪರಮಾತ್ಮನಿಂದ. ಮತ್ತೆ ತಚ್ಶ್ರುತೆ, ಹಾಗೆ ಶ್ರುತಿ ಇರುವುದರಿಂದ. ಏನರ್ಥ ಆಯಿತು? ಏನೂ ಅರ್ಥ ಆಗಲಿಲ್ಲ. ಆದ್ದರಿಂದ ವಾಕ್ಯ ಪೂರ್ಣ ಮಾಡಬೇಕಾದ್ರೆ ಏನು ಮಾಡಬೇಕು? ಸೇರಿಸ್ಕೊಳ್ಬೇಕಾದ ಪದಗಳು ಯಾವುದು ಅಂದರೆ ತೂ ಜೀವಸ್ಯ ಕರ್ತೃತ್ವಂ. ಇದ್ಯಾವುದಿದು? ಹಿಂದಿನ ಅಧಿಕರಣ. ನಾವು ಹಿಂದೆ ಇದು ಒಂದು ಕಂಟಿನ್ಯೂಟಿ ಅಂತ ಇಲ್ಲದೆ ಹೋಗ್ಬಿಟ್ರೆ ಸೂತ್ರ ಭಾಷೆ ಅರ್ಥವೇ ಆಗೋದಿಲ್ಲ. ಹಾಗಾಗಿ ಏನಾಗುತ್ತೆ? ಎಲ್ಲೋ ಒಂದು ಕಡೆ ಎಲ್ಲೋ ಸಿಗ್ತಾರೆ. ಏನ್ರಿ ಇದೇನು ಕರ್ತೃತ್ವ ಅದಕ್ಕೆ ಹೇಳಿದ್ದಾರೆ, ಇದೇನು ಅವೆಲ್ಲ ಸುಮ್ಮನಿರೋದು ವಾಸಿಯಲ್ಲಿ, ಏನು ಹೇಳಬಾರ್ದು ನಾವು. ಏನೋ ಇರಲಿ. ಜೀವಸ್ಯ ಕರ್ತೃತ್ವಂ ಎಲ್ಲಿ? ಪೂರ್ವಸ್ಮಿನ್ ಅಧಿಕರಣೆ ಯದುಕ್ತಂ ಜೀವಸ್ಯ ಕರ್ತೃತ್ವಂ ತತ್ ಪರಾತ್. ಪರಾತ್ ಇತ್ಯುಕ್ತೆ ಪರಮಾತ್ಮನಃ. ತತ್ ಪರಮಾತ್ಮನಃ ಸಂಭವತಿ. ಕುತಃ? ತಚ್ಶ್ರುತೆ. ಇದು ಪೂರ್ಣವಾಕ್ಯ. ಏನಾಯಿತು? ತೂ ಜೀವಸ್ಯ ಕರ್ತೃತ್ವಂ ಪರಾತ್ ಪರಮಾತ್ಮನಃ ಸಂಭವತಿ. ಕುತಃ? ತಚ್ಶ್ರುತೆ. ಆದರೆ ಜೀವನಿಗೆ ಕರ್ತೃತ್ವವು ಪರಮಾತ್ಮನಿಂದ ಸಂಭವಿಸುತ್ತದೆ. ಇಲ್ಲಿ ಕರ್ತೃತ್ವ ಅಂದ ತಕ್ಷಣ ನಾವು ಏನು ಮನಸ್ಸಿಗೆ ತಂದುಕೊಳ್ಬೇಕು? ಹಿಂದೆ ಏನು ಹೇಳಿದ್ರು? ಕರ್ತೃತ್ವವು ಇದೇನಿದು? ಅವಿದ್ಯಾ ಭೂಮಿಕೆಯಲ್ಲಿ ಬರತಕ್ಕಂಥದ್ದು. ಜೀವನಿಗೆ ಕರ್ತೃತ್ವ ಅಂತಕ್ಕಂಥದ್ದು ಅವಿದ್ಯಾ ಭೂಮಿಕೆಯಲ್ಲಿ ಉಪಾಧಿಯಿಂದ ಕೂಡಿಕೊಂಡಾಗ ಬರತಕ್ಕಂಥದ್ದು ಸ್ಥಿತಿ. ಅದು ಕರ್ತೃತ್ವ ಅಂತಕ್ಕಂಥದ್ದು. ಜೀವನಿಗೆ ಸ್ವಾಭಾವಿಕವಾಗಿ ಕರ್ತೃತ್ವ ಇಲ್ಲ ಅಂತ ಹಿಂದೆ ಹೇಳಿದ್ರಲ್ಲ, ಅದನ್ನು ಒಪ್ಕೊಂಡಿದ್ದಾರೆ. ಏನು? ಔಪಾಧಿಕವಾಗಿ ಜೀವನಿಗೆ ಕರ್ತೃತ್ವ ಅಂತಕ್ಕಂಥದ್ದು ಇದೆ. ಯಾಕೆ ನಾವೆಲ್ಲ ಇವಾಗ ನಾವು ವ್ಯವಹಾರ ಮಾಡ್ತಾ ಇರೋದು ಸಾಕ್ಷಿ ಅದಕ್ಕೆ. ಏನ್ರಿ ಕರ್ತೃತ್ವ ಇಲ್ಲ ಇವತ್ತು? ಏನು ಯಾರು ಹೇಳ್ತಾ ಇರೋರು? ಯಾರ್ರಿ? ಎಲ್ಲ ಹುಚ್ಚ ಅಂತಾರೆ ಅಷ್ಟೇ. ಅದನ್ನಿಟ್ಕೊಂಡು ಅಂದರೆ ಯಾವುದಿದು? ಅಂದರೆ ಅವಿದ್ಯಾ ಕ್ಷೇತ್ರದಲ್ಲಿ ಔಪಾಧಿಕ ಜೀವನಿಗೆ ಕರ್ತೃತ್ವವು ಹೊಂದುತ್ತದೆ ಅಂತ ಹೇಳಿದ್ರು ಹಿಂದೆ. ಹೌದು ತಾನೆ? ಈಗ ಏನು ಕರ್ತೃತ್ವ ಹೊಂದದ್ದು ಸರಿ ಸ್ವಾಮಿ, ಅದು ಹೇಗೆ ಹೊಂದುತ್ತೆ? ಯಾರಿಂದ ಹೊಂದುತ್ತೆ? ಯಾರಾದರೂ ಬೇರೆಯವರಿಂದ ಬರುತ್ತಾ, ಇಲ್ಲ ಅವನಿಗೆ ಸ್ವಾಭಾವಿಕವಾಗಿ ಕರ್ತೃತ್ವ ಅಂತಕ್ಕಂಥದ್ದು ಅವನಿಂದಲೇ ಬರುತ್ತೋ? ಅವನೇ ಮಾಡ್ಕೊಳ್ತಾನ ಅಂದರೆ ಅದು ವಿಚಾರ ಇದೆ. ಅಂದರೆ ಜೀವನಿಗೆ ಈ ಕರ್ತೃತ್ವ ಅಂತ ಇದೆಯಲ್ಲ, ಔಪಾಧಿಕವಾದ ಕರ್ತೃತ್ವ, ಇದು ಪರಮಾತ್ಮನ ಸಂಭವತಿ, ಪರಮಾತ್ಮನಿಂದ ಸಂಭವಿಸುತ್ತದೆ. ಯಾವುದು? ಜೀವನ ಕರ್ತೃತ್ವ ಅಂತ ತಿಳ್ಕೋಬಾರದು. ಅವಿದ್ಯಾ ಕ್ಷೇತ್ರದಲ್ಲಿ ಔಪಾಧಿಕ ಜೀವನಿಗೆ ಈ ಕರ್ತೃತ್ವ ಇದೆಯಲ್ಲ, ಇದು ಪರಮಾತ್ಮನಿಂದ ಸಂಭವಿಸುತ್ತದೆ. ಏನು ಸ್ವಾಮಿ? ಏನು ಗಮಕ? ಏನು ಪ್ರಮಾಣ? ಏನು ಅಂದರೆ ತಚ್ಶ್ರುತೆ ಅಂದರೆ ತಥಾ ಶ್ರುತೆ, ಹಾಗೆಂದು ಶ್ರುತಿವಾಕ್ಯವಿರುವುದರಿಂದ ಆಯ್ತಾನ. ಈಗ ಇದು ಅರ್ಥವಾಗಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ನಾವು ಹಿಂದಿನ ಒಂದು ಎಲ್ಲ ಪೂರ್ತಿಯಾಗಿ ನಾವು ಸ್ವಲ್ಪ ಮನಸ್ಸಿಗೆ ತಂದುಕೊಳ್ಬೇಕು.
ಏನು ನೋಡಿ, ಮೊಟ್ಟ ಮೊದಲು ಶುರು ಮಾಡಿದ್ರು. ಏನ್ರಿ ಈ ಜೀವ ಅಂತಂದವನು ಯಾರು ಇವನು? ಇವನು ಏನು ಉತ್ಪತ್ತಿ ಪರಮಾತ್ಮನಿಂದ ಹುಟ್ಟಿದ್ದಾನ ಏನಿವನು ಅಂತ ಅಲ್ಲಿಂದ ಪ್ರಾರಂಭ ಮಾಡಿಕೊಂಡು ಇಲ್ಲಿಯವರೆಗೂ ತಗೊಂಡು ಬಂದಿದ್ದಾರೆ. ಏನು ಒಂದಾದ್ಮೇಲೆ ಹೇಳಿಕೊಂಡು ಏನು ನೋಡೋಣ. ಯಾಕೆಂದ್ರೆ ಇವತ್ತು ಮೊದಲನೇ ದಿವಸ ಆದ್ದರಿಂದ ನೋಡಿಬಿಟ್ಟು ಬಂದೆ ಹೋಗೋಣ. ಮೊದಲನೇ ಏನು ಹೇಳಿದ್ರು, ಆತ್ಮಾಧಿಕರಣದಲ್ಲಿ ನಾತ್ಮಾಶ್ರುತೇರ್ನಿತ್ಯತ್ವಾಚ್ಛತಾಭ್ಯ, ಅದರಲ್ಲಿ ಏನು ಹೇಳಿದ್ರು, ಜೀವನಿಗೆ ಪರಮಾತ್ಮನಿಂದ ಆಕಾಶಾದಿಗಳಂತೆ ಉತ್ಪತ್ತಿಯು ಇದೆ. ಜೀವನೂ ಕೂಡ ಇವನೇನು ಅವನು ಕೂಡ ಪರಮಾತ್ಮನ ಕಾರ್ಯನಾಗಿದ್ದಾನೆ ಎಂಬತಕ್ಕಂಥ ಪೂರ್ವಪಕ್ಷವನ್ನ ಹೇಳಿತು. ಅದನ್ನು ತಳ್ಳಿ ಹಾಕಿ ಇಲ್ಲ ಇಲ್ಲ, ಜೀವನಿಗೆ ಸ್ವತಃ ಜನ್ಮವಿಲ್ಲ, ಎಲ್ಲ ಏನು ಅವಿದ್ಯಾಪೂರ್ವಕವಾಗಿ ಜನ್ಮ, ಅದು ಇದು ಎಲ್ಲ ಸಂಸಾರ ಎಲ್ಲ, ಜೀವನಿಗೆ ಸ್ವತಃ ಜನ್ಮ ಇಲ್ಲ ಅಂತ ಪ್ರತಿಪಾದನೆ ಮಾಡಿದ್ದಾಯಿತು. ಎಲ್ಲಿ? ಆತ್ಮಾಧಿಕರಣದಲ್ಲಿ. ಮತ್ತೆ ಮುಂದೆ ಬಂದರು ಉತ್ಕ್ರಾಂತಿಗತ್ಯಧಿಕರಣದಲ್ಲಿ, ಜೀವನು ಅಲ್ಲ ಸ್ವಾಮಿ, ಜೀವ ಅವನಿಗೆ ಸ್ವತಃ ಜನ್ಮವಿಲ್ಲ ಅಂತ ಹೇಳಿದ್ರಿ. ಸ್ವತಃ ಜನ್ಮವಿಲ್ಲ ಅಂತ ಹೇಳಿದ ಮೇಲೆ ಅವನು ಈ ಶರೀರದಲ್ಲಿ ಹೇಗಿರ್ತಾನೆ? ಇರೋದಂತೂ ನಮ್ಮ ಅನುಭವಕ್ಕೆ ಬರ್ತಾ ಇದೆ, ಯಾಕೆ ನಾವು ವ್ಯಾಪಾರ ಮಾಡ್ತಾ ಇದ್ದೇವೆ. ಹೇಗಿರ್ತಾನೆ, ಎಲ್ಲಿರ್ತಾನೆ, ಯಾವ ಭಾಗದಲ್ಲಿರ್ತಾನೆ ಅಂತ ವಿಚಾರ ಮಾಡಿ ಜೀವನು ಅಣುಪರಿಮಾಣನು ಅಂತ ಪೂರ್ವಪಕ್ಷ ನೋಡಿ. ಯಾಕೆ ಅವನನ್ನ ಶ್ರುತಿಗಳು ಹೃದ್ದೇಶದಲ್ಲಿ, ಹೃದಯ ಗುಹೆಯಲ್ಲಿ, ದಹರದಲ್ಲಿ, ದಹರಾಕಾಶದಲ್ಲಿ ಇರ್ತಾನೆ ಅಂತ ಹೇಳಿದ್ದಾರೆ. ಅಲ್ಲಿಗೇನು, ಅಲ್ಲಿ ಎಲ್ಲೋ ದಹರಾಕಾಶದಲ್ಲಿ ಶರೀರದೊಳಗಡೆ ಹೃದಯ, ಅದರೊಳಗಡೆ ದಹರ, ಅದರೊಳಗಡೆ ಇರ್ತಾರೆ ಅಂದ್ಬಿಟ್ರೆ ಎಷ್ಟು ಸೂಕ್ಷ್ಮ. ಆದ್ದರಿಂದ ಅವನು ಅಣುಪರಿಮಾಣ ಅಂತ ಹೇಳಿದ ಪೂರ್ವಪಕ್ಷವನ್ನು ನಿರಾಕರಣೆ ಮಾಡಿ ಜೀವ ಇಲ್ಲ, ಜೀವನಿಗೆ ವಿಭುತ್ವ ಅಂತ ಹೇಳಿ ವಿಭುತ್ವವನ್ನು ಸ್ಥಾಪನೆ ಮಾಡಿದ್ದಾಯಿತು. ಇವೆಲ್ಲ ಏನು, ಜೀವನಿಗೂ ಪರಮಾತ್ಮನಿಗೂ ಕೂಡ ಅಭೇದವನ್ನು ಹೇಳುವುದಕ್ಕೆ ಒಂದು ಫೌಂಡೇಶನ್ ಇದ್ದ ಹಾಗೆ, ಅಸ್ಥಿಭಾರ, ತಳಹದಿ ಇದ್ದ ಹಾಗೆ. ಜೀವನಿಗೆ ವಿಭುತ್ವ ಅಂದ್ರೇನು, ಜೀವನು ಒಂದೇ ಪರಮಾತ್ಮನು ಒಂದೇ ಆಗೋಯ್ತಲ್ಲ. ಪರಮಾತ್ಮ ವಿಭು, ಜೀವನು ವಿಭು ಅಂದರೆ ಅದನ್ನು ಹೇಳೋದಕ್ಕೆಪ್ಪ ನಾವು ಹೊರಟಿರೋದು. ಇರಲಿ ಹೇಳ್ತಾರೆ. ಅಲ್ಲಿ ಏನು ಉತ್ಕ್ರಾಂತಿಗೆ ಅತ್ಯಧಿಕರಣದಿಂದ ಹೇಳಿದ್ದಾಯಿತು. ಮತ್ತೆ ಕರ್ತೃಧಿಕರಣದಿಂದ ಏನು ಮುಂದೆ ಬಂದು ನೋಡಿ, ಈ ಜೀವ ವಿಭು ಅಂತ ಹೇಳಿದ್ರಿ, ಅವನ ಶರೀರದಲ್ಲಿ ಇದ್ದಾರೆ. ಅನೇನು ಅಣುಪರಿಮಾಣನೂ ಅಲ್ಲ, ಶರೀರ ಪರಿಮಾಣನೂ ಅಲ್ಲ, ಅಂದರೆ ಶರೀರಕ್ಕೆ ಸೀಮಿತವಾಗಿರ್ತಕ್ಕಂಥವನು ಅಲ್ಲ, ವಿಭು ಅವನು ಅಂತ ಹೇಳಿದ್ರಲ್ಲ. ಈಗ ಈ ಜೀವನು ಕೆಲಸ ಮಾಡ್ತಾ ಇದ್ದಾನೆ, ವ್ಯವಹಾರ ಮಾಡ್ತಾ ಇದ್ದಾನೆ. ಅವನಿಗೆ ಕರ್ತೃತ್ವ ಅಂತಕ್ಕಂಥದ್ದು ನೀವು ಒಪ್ತಿರೋ ಒಪ್ಪಲ್ವೋ ಪ್ರಶ್ನೆ ಕೇಳಿದ. ಅದಕ್ಕೆ ಭಗವತ್ಪಾದರು ಹೇಳಿದ್ರು, ಇಲ್ಲಪ್ಪ ಒಪ್ತೇವೆ ನಾವು ಜೀವನಿಗೆ ಕರ್ತೃತ್ವ, ಆದರೆ ಜೀವನಿಗೆ ಕರ್ತೃತ್ವ ಸ್ವಾಭಾವಿಕ ಅಂತ ಒಪ್ಪೋದಿಲ್ಲ, ಆಗಂತುಕ ಅಂತ ಒಪ್ತೇವೆ ಅಷ್ಟೆ. ಯಾಕೆ ಆಗಂತುಕ ಅಂದರೆ ಎಲ್ಲ ಭ್ರಮೆ ಕಣ್ರಿ. ಅವಿದ್ಯಾದಶೆಯಲ್ಲಿ ಏನು ಅವನು ಕರ್ತೃತ್ವ ಇರುವಂತೆ ತೋರ್ತಾನೆ, ಸಂಸಾರಿಯಂತೆ ತೋರ್ತಾನೆ, ಮತ್ತು ಎಲ್ಲ ವ್ಯವಹಾರಗಳನ್ನು ಮಾಡುವಂತೆ ತೋರ್ತಾನೆ, ಮತ್ತು ಸುಖ ದುಃಖಗಳನ್ನು ಅನುಭವಿಸುತ್ತಿರುವಂತೆ ತೋರ್ತಾನೆ. ಎಲ್ಲ ಅಂತೆ 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 ಅಷ್ಟೇ. ನಾವು ಒಪ್ತೇವೆ ಅದನ್ನು, ಅಂತೆ ಅನ್ನೋದನ್ನು. ಯಾಕೆ? ಎಲ್ಲಿವರೆಗೆ ಅಂತೆ ಅಂತಕ್ಕಂಥದ್ದು ಎಲ್ಲಿವರೆಗಿರುತ್ತೆ? ಆ ಜೀವನ ಒಂದು ಪರಮಾರ್ಥ ಜ್ಞಾನವು ಎಲ್ಲಿಯವರೆಗೆ ಆಗುವುದಿಲ್ಲವೋ ಅಲ್ಲಿಯವರೆಗೂ ಇರುತ್ತೆ. ಇದು ಇವೆಲ್ಲವೂ ಕೂಡ ದ್ವೈತ. ಒಂದು ಸಾರಿಯ ಪರಮಾರ್ಥ ಜ್ಞಾನ, ಜೀವನ ಸ್ವರೂಪ ಜ್ಞಾನ ಅರ್ಥವಾಗಿ ಬಿಡ್ತು ಅಂದರೆ ಇವೆಲ್ಲ ಎಲ್ಲಿ ಹೊರಟೋಗುತ್ತೆ ಅಂತಲ್ಲ, ಹೇಳು ಹೆಸರಲ್ಲದೆ ಹೊರಟೋಗುತ್ತೆ ಅಂತೂ ಅಲ್ಲ. ಅಯ್ಯಯ್ಯೋ ಇರಲೇ ಇಲ್ಲ ಕಣ್ರಿ ಇವೆಲ್ಲ, ನನ್ನ ಭ್ರಾಂತಿಯಿಂದ ಎಷ್ಟೋ ಎಲ್ಲ ಅನುಭವಿಸ್ಬಿಟ್ಟಲ್ಲ ಅಂತ ಗೊತ್ತಾಗುತ್ತೆ ಅಷ್ಟೆ. ಯಾವಾಗಲೂ ಇರಲೇ ಇಲ್ಲಪ್ಪ ಇದು ಅಂತಂತ. ಇದು ಈ ಒಂದು ಕರ್ತೃಧಿಕರಣದಲ್ಲಿ ಸ್ವಾಭಾವಿಕ ಅನ್ನೋದ
ಪಕ್ಷವನ್ನು ನಿರಾಕರಣೆ ಮಾಡಿ ಜೀವನ ಆಗಂತುಕ ಅಂತ ಹೇಳಿದ್ರು. ಎಲ್ಲಿ ಹೇಳಿದ್ರು? ಕರ್ತೃಧಿಕರಣ ಪೂರ್ಣವಾಗಿ ಪೂರ್ವಪಕ್ಷ 8 ಸೂತ್ರ ಏನೋ ಇತ್ತಲ್ಲ, ಅದನ್ನು ಮುಂದೆ ತಕ್ಷಾಧಿಕರಣದಿಂದ ಯಥಾಚ ತಕ್ಷೋಭಯಥಾ ಅಂತ ಹೇಳಿ ಜೀವನಿಗೆ 2 ಥರ ಉಭಯಥಾ ವ್ಯಾಪಾರವನ್ನು ಉಂಟು. ಯಾವಾಗ? ಅವಿದ್ಯಾ ಉಪಾಧಿಯಿಂದ ಒಳಗೂಡಿದ್ದ ಕರ್ತೃತ್ವ ಉಂಟು, ಉಪಾಧಿಯಿಂದ ಕೂಡಿಲ್ಲದೆ ಇರತಕ್ಕಂತಹ ಇಲ್ಲದೆ ಇರುವಾಗ ಕರ್ತೃತ್ವ ಇಲ್ಲ. ಆ ಉಪಾಧಿ ಅಂತಕ್ಕಂಥ ನಿಜ ಅಂತ ಇಲ್ಲ ಇಲ್ಲ ಇಲ್ಲ, ಅದೂ ಕೂಡ ಏನು ಅವಿದ್ಯಾ ಕ್ಷೇತ್ರದಲ್ಲಿ, ಕೇವಲ ಅವಿದ್ಯಾ ಕ್ಷೇತ್ರ ಅಂದ್ರೇನು? ಭ್ರಮಾ ಕ್ಷೇತ್ರದಲ್ಲಿ ಅಷ್ಟೆ, ಭ್ರಮೆ ಅದು. ಅದನ್ನು ಇಟ್ಕೊಂಡು ನಾವು ಮಾತಾಡಿದ್ವಿ ಅಷ್ಟೇ. ಯಾಕೆ ನಾವು ಇರೋದೆಲ್ಲ ಭ್ರಮಾಲೋಕದಲ್ಲಿ ತಾನೇ ಇರೋದು, ವ್ಯವಹಾರ ಮಾಡ್ತಾ ಇದ್ದೀವಿ ನಾವು ಅಂದ್ರೆ ಭ್ರಮಾಲೋಕವೇ. ಹಾಗಾಗಿ ಏನಾಯ್ತು? ತಕ್ಷಾಧಿಕರಣದಲ್ಲಿ ಸ್ವಾಭಾವಿಕ ಅಲ್ಲ, ಆಗಂತುಕ. ಅದು ಅವಿದ್ಯಾ ದೆಸೆಯಲ್ಲಿ ಉಪಾಧಿ ನಿಮಿತ್ತದಿಂದ ಮಾತ್ರವೇ ಆಗಿದೆ. ಜೀವನಿಗೆ ಕರ್ತೃತ್ವ ಅಂತಕ್ಕಂಥದ್ದು ಸ್ವಾಭಾವಿಕವಲ್ಲ ಅಂತ ಹೇಳಿದ್ದಾಯಿತು. ಈಗ ಪ್ರಕೃತ ನೋಡಿ, ನಾವು ಇಷ್ಟನ್ನೂ ಕೂಡ ಮನಸ್ಸಿಗೆ ತಂದುಕೊಂಡು ಈ ಸೂತ್ರವನ್ನು ಅಧ್ಯಯನ ಮಾಡಬೇಕು. ಈಗೇನು ಮಾಡ್ತಾ ಇದ್ದಾರೆ? ಆಯಿತು ಸ್ವಾಮಿ, ಈ ಅವಿದ್ಯಾವಸ್ಥೆಯಲ್ಲಿ ಜೀವನಿಗೆ ಉಪಾಧಿಯ ದೆಸೆಯಿಂದ ಕರ್ತೃತ್ವ ಆಗಿದೆ ಅಂತ ಒಪ್ಪಿದ್ದಾಯಿತು, ಹೌದೇನು? ಹೀಗಿರ್ತಕ್ಕಂಥ ಔಪಾಧಿಕವಾದ ಕರ್ತೃತ್ವ ಇದೆಯಲ್ಲ, ಇದು ಈ ಜೀವನಿಗೆ ತಾನಾಗಿ ಮಾಡ್ಕೊಂಡ್ಬಿಡ್ತಾನ ಅವನಿಗೆ ಇಷ್ಟದಂತೆ, ಅಥವಾ ಈಶ್ವರ ಏನಾದ್ರು ಬೇಕಾ ಅವನಿಗೆ? ಯಾಕೆ ನಿಯಾಮಕ ಬೇಕೋ ಬೇಡವೋ ಈಶ್ವರ ಅಂತಂದರೆ ಅದನ್ನು ಈ ಒಂದು ಅಧಿಕರಣದಲ್ಲಿ ವಿಚಾರ ಮಾಡಿದ್ದಾರೆ. ಜೀವನಿಗೆ ಈ ಔಪಾಧಿಕ ದೆಸೆಯಿಂದ ಔಪಾಧಿಕವಾಗಿ ಕರ್ತೃತ್ವ ಇದೆಯಲ್ಲ, ಅದು ಯಾರಿಂದ ಆಗುತ್ತೆ? ಈಶ್ವರನಿಂದ ಆಗುತ್ತಾ, ಅಥವಾ ಈಶ್ವರ ಏನು ಬೇಕಿಲ್ವಾ ಅಂತಕ್ಕಂಥದ್ದು. ಮುಂಚೆ ಏನಾಗುತ್ತೆ? ಈಶ್ವರ ಯಾಕೆ ಬೇಕು? ಜೀವನಿಗೆ ಔಪಾಧಿಕ ಕರ್ತೃತ್ವ ಇದೆಯಲ್ಲ, ಇದು ಹೇಗೆ ಬಂತು ಅಂತ ಮುಂಚೆ ವಿಚಾರ ಮಾಡಿ, ಕರ್ತೃತ್ವ ಬರೋದಕ್ಕೆ ಕಾರಣ ಏನು ಅಂತ ವಿಚಾರ ಮಾಡಿ. ಕರ್ತೃತ್ವ ಬರೋದಕ್ಕೆ ಕಾರಣ ಏನು? ಈಶ್ವರನ ಅಲ್ಲ ಸ್ವಾಮಿ. ನೀವೇನು ಮಾಡಿದ್ರಿ? ಹೋದ್ರಿ, ಅಲ್ಲಿ ಕೆಂಡ ಇತ್ತು, ಮುಟ್ಬಿಟ್ರಿ, ಸುಟ್ಟುಬಿಡ್ತು. ಓಹೋ, ಇದು ಈಶ್ವರ ನಿಮಿತ್ತದಿಂದ ಆಯಿತು ಅಂತ ಯಾರು ಹೇಳ್ತಾರ? ಅಲ್ಲ ಸ್ವಾಮಿ, ಈಶ್ವರ ಯಾತಕ್ಕೆ ಬೇಕು? ಜೀವನ ಕರ್ತೃತ್ವ ಅಂತ ಹೇಗೆ ಬರ್ತಾ ಇದೆ ಅದನ್ನು ವಿಚಾರ ಮಾಡಿ ಮುಂಚೆ ಅಂತ ಹೇಳ್ಬಿಟ್ಟು ತನ್ನ ವಾದವನ್ನು ಮಂಡಿಸ್ತಾ ಇದ್ದಾನೆ. ಇವಾಗ ಇದು ಪೂರ್ವ ಪಕ್ಷ, ಇದು ಅದನ್ನು ಮಂಡಿಸ್ತಾ ಇದ್ದಾನೆ. ನೋಡೋಣ ಇನ್ನೊಂದು ಸಾರಿ. ಯಾಕೆ ಇದು ಈ ಇಂಟ್ರಡಕ್ಷನ್ ಇಲ್ಲದೆ ಹೋಗ್ಬಿಟ್ರೆ ಈ ಭಾಗ ಅರ್ಥ ಆಗ, ಸುಮ್ಮನೆ ಏನೋ ಆ ಭಾಗ ಓದ್ಕೊಂಡು ಹೋದರೆ ಖಂಡಿತ ಅದು ವ್ಯರ್ಥ ಅಷ್ಟೇ. ಇರಲಿ. ಈಗ ಅಪೂರ್ವ ಪಕ್ಷ ಹೇಳ್ತಾ ಇದ್ದಾನೆ ಏನು? ಈ ಜೀವನಿಗೆ ಉಪಾಧಿಯ ದೆಸೆಯಿಂದ ಕರ್ತೃತ್ವ ಅಂತ ಆಗಿದೆಯಲ್ಲ, ಅದಕ್ಕೆ ಈಶ್ವರ ಬೇಡ ಸ್ವಾಮಿ. ಈಶ್ವರ ಯಾಕೆ ಬೇಕು? ಜೀವನಿಗೆ ಕರ್ತೃತ್ವ ಅಂತಕ್ಕಂಥದ್ದು ಕಾರಣ ಯಾವುದು? ಅದನ್ನು ನಾವು ಹೇಳ್ತೇವೆ, ಈಶ್ವರ ಅಲ್ಲ ಕಾರಣ. ಪಾಪ ಈಶ್ವರ ಏನು ಮಾಡ್ತಾನೆ? ನಾವು ಏನೋ ಕಷ್ಟ ಅನುಭವಿಸ್ತಾ ಇದ್ದೇವಪ್ಪ, ಅಥವಾ ಇನ್ನೊಬ್ಬ ಸುಖ ಅನುಭವಿಸ್ತಾ ಇದ್ದೇನೆ, ಅದಕ್ಕೆ ಈಶ್ವರ ಏನು ಸ್ವಾಮಿ ಮಾಡ್ತಾನೆ? ಅವನು ಹಿಂದೆ ಮಾಡಿರ್ತಕ್ಕಂಥ ಧರ್ಮಾಧರ್ಮಗಳು ಕಾರಣ. ಹೌದಾನೆ? ಇದು ಒಪ್ಕೊಳ್ತಕ್ಕಂಥ ಮಾತು. ಅವನು ಅಧರ್ಮ ಮಾಡಿದ್ದ, ಅಯ್ಯೋ ಈಗೇನೋ ಹುಟ್ಟದ, ಏನೋ ಕಷ್ಟ ಅನುಭವಿಸ್ತಾ ಇದೆ. ಧರ್ಮ ಮಾಡಿದ್ದ ಕಣ್ರಿ, ಸುಖ ಅನುಭವಿಸ್ತಾ ಇದ್ದಾನೆ. ಇದು ತರ್ಕಕ್ಕೆ ಹೊಂದುತ್ತೆ. ಈಶ್ವರ ಯಾಕೆ ಬೇಕು ಅಂತ ಇದು ವಾದ ಮಾಡ್ತಾ ಇದ್ದ. ನಿಮಗ ನೋಡೋಣ 154ನೇ ಭಾಷ್ಯ ಭಾಗ. ಓಂ ಪರಾತ್ತು ತಚ್ಛ್ರುತೇ ಸೂತ್ರ ಇದು. ಯದಿದಂ ಅವಿದ್ಯಾವಸ್ಥಾಯಾಂ ಉಪಾಧಿ ನಿಬಂಧನಂ ಕರ್ತೃತ್ವಂ ಜೀವಸ್ಯ ಅಭೀತಂ ತತ್ ಕಿಂ ಅನಪೇಕ್ಷ ಈಶ್ವರಂ ಭವತಿ ಆಹೋಸ್ವಿತ್ ಈಶ್ವರಾಪೇಕ್ಷಂ. ವಾಕ್ಯಗಳ ರಚನೆ ಅತ್ಯಂತ ಬಂಧುರವಾಗಿರ್ತಕ್ಕಂಥದ್ದು. ಭಾಷ್ಯಂ ಪ್ರಸನ್ನ ಗಂಭೀರಂ. ಇದು ಪ್ರಸನ್ನ ಗಂಭೀರ ಅಂತಕ್ಕಂಥದಕ್ಕೆ ಉದಾಹರಣೆ ನೋಡಿ. ನೀವು ಹೇಳಿದ್ರಲ್ಲ ಹಿಂದೆ, ಅವಿದ್ಯಾವಸ್ಥೆಯಲ್ಲಿ ಈ ಕರ್ತೃತ್ವ ಅಂತಕ್ಕಂಥದ್ದು
ಹೇಗೆ ಬರುತ್ತೆ? ಉಪಾಧಿ ನಿಬಂಧನ ಅಂದ್ರೆ ಏನು? ಉಪಾಧಿಗೆ ಕಟ್ಟು ಬಿದ್ದು ಈ ಜೀವನಿಗೆ ಕರ್ತೃತ್ವ, ಸ್ವತಃ ಕರ್ತೃತ್ವ ಇಲ್ಲ ಅಂತ ಹೇಳಿದ್ರಿ. ಈಗ ಆಗಲಿ, ಅದನ್ನು ಒಪ್ಕೊಳ್ಳೋಣ. ಉಪಾಧಿ ನಿಬಂಧನವಾಗಿರತಕ್ಕಂಥ ಈ ಜೀವನಿಗೆ ಕರ್ತೃತ್ವ ಅಂತ ಇದೆಯಲ್ಲ, ಅದು ಈಶ್ವರನನ್ನ ಬಯಸಿ ಆಗುತ್ತದೆಯಾ ಅಥವಾ ಈಶ್ವರನನ್ನ ಬಯಸದೆ ಸ್ವತಂತ್ರವಾಗಿ ಆಗುತ್ತದೆಯೋ? ಈಶ್ವರ ಯಾತಕ್ಕೆ ಬೇಕಿದಕ್ಕೆ? ಇದಕ್ಕೆ ಈ ಎರಡನ್ನ ವಿಚಾರ ಈಶ್ವರನ ಬಯಸುತ್ತೋ ಬಯಸಲ್ವೋ ಅಷ್ಟೇ. ಯಾವುದು? ಔಪಾಧಿಕ ಅಂತ ಹೇಳಿದ್ರಿ ಕರ್ತೃತ್ವ. ಈ ಔಪಾಧಿಕ ಕರ್ತೃತ್ವ ಜೀವನಿಗೆ ಇದೆಯಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಈಶ್ವರನನ್ನ ನಿಮಿತ್ತ ಮಾಡಿಕೊಂಡು ಆಗುತ್ತೋ, ಈಶ್ವರ ನಿಮಿತ್ತ ಏನು ಬೇಡವೋ ಅಂತಕ್ಕಂಥದ್ದು ವಿಚಾರ ಮಾಡ್ತಾ ಇದ್ದೇವೆ. ಈಗ ವಿಚಾರಣ ಇಲ್ಲಿ ತತ್ರ ಪ್ರಾಪ್ತಂ ತಾವತ್ ನೇಶ್ವರಂ ಅಪೇಕ್ಷತೆ ಜೀವ ಕರ್ತೃತ್ವ ಇತಿ. ಇಲ್ಲಿ ಮೊದಲು ನಮಗೆ ಬರ್ತಕ್ಕಂಥ ಏನು ತೋರುತ್ತೆ, ಮೇಲ್ನೋಟಕ್ಕೆ ಏನು ತೋರುತ್ತೆ ಅಂದರೆ, ಪ್ರಾಪ್ತಂ ಪ್ರಾಪ್ತಂ ತತ್ರ ತಾವತ್ ಪ್ರಾಪ್ತಂ. ಈ ಒಂದು ವಿಷಯ, ತತ್ರ ತಸ್ಮಿನ್ ವಿಷಯ ತಾವತ್ ಮೊದಲಿಗೆ ಏನಾಗುತ್ತೆ? ನೇಶ್ವರಂ ಅಪೇಕ್ಷತೆ ಇತಿ ಪ್ರಾಪ್ತಂ. ಈಶ್ವರಂ ನ ಅಪೇಕ್ಷತೆ. ಜೀವ ಈ ಕರ್ತೃತ್ವ ಅಂತ ಇದೆಯಲ್ಲ, ಜೀವನು ಕರ್ತೃವಾಗುವುದಕ್ಕೆ ಅವನು ಈಶ್ವರನನ್ನೇನು ಅಪೇಕ್ಷೆ ಮಾಡುವುದಿಲ್ಲ. ಈಶ್ವರ ಯಾತಕ್ಕೆ ಬೇಕು ಅಂತ ಬರುತ್ತೆ. ಯಾಕೆ? ಅಕಸ್ಮಾತ್ ಯಾಕೆ ಸ್ವಾಮಿ, ಯಾಕೆ ಹೇಳ್ತಾ ಇದ್ದೀರಿ ಅಂತಂದರೆ, ಅಪೇಕ್ಷಾ ಪ್ರಯೋಜನ ಭಾವಾತ್. ಅಂದರೆ ಜೀವನು ತನ್ನ ಕರ್ತೃತ್ವಕ್ಕೆ ಪರಮೇಶ್ವರನನ್ನ ಆಶ್ರಯಿಸುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ಪರಮೇಶ್ವರ ಏನೂ ಮಾಡೋದಿಲ್ಲ ಈ ವಿಚಾರದಲ್ಲಿ. ಯಾವ ಪ್ರಯೋಜನವೂ ಇಲ್ಲ. ಯಾರಿಗೆ? ಪರಮೇಶ್ವರನನ್ನು ಆಶ್ರಯಿಸುವುದರಿಂದ ಏನು ಪ್ರಯೋಜನವೂ ಇಲ್ಲ ಅವನಿಗೆ. ಹೌದೇ? ಹೇಗೆ ಇದು ಅಂತಂದರೆ, ನೋಡಿ ಸ್ವಾಮಿ, ಪರಮೇಶ್ವರ ಯಾತಕ್ಕೆ ಬೇಕು? ಅಯಂ ಹಿ ಜೀವ ಸ್ವಯಮೇವ ರಾಗದ್ವೇಷಾದಿದೋಷ ಪ್ರಯುಕ್ತ ಕಾರಕಾಂತರ ಸಾಮಗ್ರಿ ಸಂಪನ್ನ ಕರ್ತೃತ್ವ ಅನುಭವಿತು ಶಕ್ನೋತಿ. ಹೌದು ತಾನೆ? ನೋಡಿ, ಈ ಜೀವ ಇದ್ದಾನಲ್ಲ, ಅವನು ಸ್ವತಃ ತಾನು ರಾಗದ್ವೇಷಾದಿ ದೋಷ ಪ್ರಯುಕ್ತ, ರಾಗ ದ್ವೇಷ ಮುಂತಾದ ಒಂದು ದೋಷಗಳು, ರಾಗ ದ್ವೇಷ ಅಭಿನಿವೇಶ ಎಲ್ಲ ಇದೆಯಲ್ಲ, ಅವೆಲ್ಲ ಇವನು ದೋಷಗಳಿಂದ ಕೂಡಿಕೊಂಡವನಾಗಿ, ಮತ್ತೇನು? ಕಾರಕಾಂತರ ಸಾಮಗ್ರಿ ಸಂಪನ್ನ, ಅಂದರೆ ತನಗಿಂತ ಭಿನ್ನವಾದ ಕಾರಿಕೆಗಳನ್ನು ಕೂಡಿಸಿಕೊಂಡು ಒದಗಿಸಿಕೊಂಡು ಏನು ಮಾಡ್ತಾನೆ? ಕರ್ತೃತ್ವ ಅಂತಕ್ಕಂಥದ್ದನ್ನು ಪಡ್ಕೊಳ್ತಾರೆ. ಅವನು ಸಾಧ್ಯ ಆಗತ್ತೆ. ಯಾಕೆಂದರೆ ಕರ್ಮ ಮಾಡ್ತಕ್ಕಂಥವನು ಯಾರು ಸ್ವಾಮಿ? ಜೀವ. ಕರ್ತೃತ್ವ ಇದೆ, ಆಯಿತು. ಕರ್ತೃತ್ವ ಆದಮೇಲೆ ಅವನು ಹೇಗೆ ಕರ್ತೃತ್ವ ಮಾಡ್ತಾನೆ? ಕರ್ತೃತ್ವಕ್ಕೆ ಕಾರಣ ಏನು? ಯಾವ ವಿಧವಾದ ಕರ್ತೃತ್ವವನ್ನು ಮಾಡ್ತಾನೆ? ಕೆಟ್ಟ ಕರ್ಮಕ್ಕೆ ಕರ್ತೃವೋ, ಒಳ್ಳೆಯ ಕರ್ಮಕ್ಕೆ ಕರ್ತೃವೋ? ಅಂದರೆ ರಾಗದ್ವೇಷಾದಿಗಳಿಂದ ಕೂಡಿಕೊಂಡು ಮಾಡ್ತಾನೆ. ಅಂದರೆ ಯಾವುದೋ ಒಳ್ಳೆಯ ಕರ್ಮ ಮಾಡ್ತಾನೆ, ಅದರ ಮೇಲೆ ಅವನಿಗೆ ಇಚ್ಛೆ ಆಗುತ್ತೆ, ಒಳ್ಳೆಯ ಕರ್ಮ ಮಾಡ್ತಾನೆ. ದ್ವೇಷ ಇರುತ್ತೆ ಇನ್ನೊಬ್ಬರ ಮೇಲೆ, ಅವನಿಗೆ ಹಿಂಸೆ ಮಾಡ್ತಾನೆ, ಏನೋ ಮಾಡ್ತಾನೆ. ಹೀಗೆ ರಾಗದ್ವೇಷಗಳು ಕಾರಣ ಅವನ ಕರ್ತೃತ್ವಕ್ಕೆ. ಹೀಗೆ ರಾಗದ್ವೇಷಗಳನ್ನು ಉಳ್ಳವನಾಗಿ ಅವನು ಒಳ್ಳೆಯ ಕರ್ಮ ಅಂದ್ರೇನು? ಧರ್ಮ. ಕೆಟ್ಟ ಕರ್ಮ ಅಂದ್ರೇನು? ಅಧರ್ಮ. ಧರ್ಮಗಳನ್ನೇ ಮಾಡ್ತಾನೆ. ಹೌದು ತಾನೇಪ? ರಾಗದ್ವೇಷ ಅದೇನು ಈಶ್ವರ ಬೇಕಾ ರಾಗದ್ವೇಷಕ್ಕೆ? ಈಶ್ವರನಿಗೆ ರಾಗದ್ವೇಷ ಇಲ್ಲ. ಜೀವನಿಗೆ ಅವನು ತನ್ನದೇ ಆಗಿರ್ತಕ್ಕಂತಹ, ತನ್ನಲ್ಲಿಯೇ ಇರ್ತಕ್ಕಂತಹ ರಾಗದ್ವೇಷದಿಂದ ಏನು ಮಾಡ್ತಾನೆ? ಧರ್ಮಗಳನ್ನು ಮಾಡ್ತಾನೆ. ಯಾರು? ಔಪಾಧಿಕ ಜೀವ. ಮಾಡಿಬಿಟ್ಟು ತಸ್ಯ ಕಿಂ ಈಶ್ವರ ಕರಿಷ್ಯತಿ. ಈಶ್ವರ ಏನ್ರಿ ಮಾಡ್ತಾನೆ? ಅದಕ್ಕೆ ಕೇಳ್ಬಿಟ್ಟ ಆ ಪೂರ್ವ ಪಕ್ಷಿ. ಈಶ್ವರ ಏನು ಮಾಡ್ತಾನೆ? ಏನು ಮಾಡೋದಿಲ್ಲ ಅಂಥೇಳಿ ಈಶ್ವರ ಕಿಂ ಕರಿಷ್ಯ ನಚ ಲೋಕೆ ಪ್ರಸಿದ್ಧಿರಸ್ತಿ ಕೃಷ್ಯಾದಿಕಾಸು ಕ್ರಿಯಾಸು
ಇಲ್ಲಿ ಅನಡುದಾದಿವದು ಅಂತ ಇದೆ. ಅನಡುದಾದಿವದು ಅಲ್ಲ ಇದು. ಅನಡುದ ಅಂತ ಪ್ರಶ್ನೆ ಇಲ್ಲ. ಅನಡು ಹಾದಿವತು ಅಂತ ಇರಬೇಕು. ಅನಡು ಹಾದಿವತು ಅಂತ. ಇದು ಅನಡುಕ್ ಅಂತ ಶಬ್ದ. ಅನಡುಕ್ ಅಂದರೆ ಎತ್ತು ಅಂತ ಅರ್ಥ. ಅನಡ್ವಾ ಅಂತ ಬರುತ್ತೆ. ಅನಡ್ವಾ ಅನಡ್ವಾನ ವಡ್ವಾನ ಅಂತ ಅನಡುಕ್ ಅಂತಂತ. ಅನಡುಹಾದಿ ಅಂದರೆ ಎತ್ತೇ ಮೊದಲಾದ ಅನಡುಹ ಅಂತಿರ್ಬೇಕು. ಅನಡುಹಾದಿವತ್ತು ಅಂದರೆ ಎತ್ತಿರುತ್ತೆ, ನೇಗಿದಿರುತ್ತೆ, ಏನೋ ದಾರ ಇರುತ್ತೆ, ಎಲ್ಲ ಇರುತ್ತೆ, ಹಗ್ಗ ಇರುತ್ತೆ, ಎಲ್ಲ. ಇದು ಕೃಷಿ ಮಾಡುವನು ಏನು ಮಾಡ್ತಾನೆ, ಆ ಎತ್ತಿರುತ್ತೆ ಎಲ್ಲ ತಗೋತಾನೆ, ಕಾರಕ್ಕೆ ಮಾಡಿಬಿಟ್ಟು ಏನು ಮಾಡ್ತಾನೆ, ಅವನು ಕೃಷಿ ಕಾರ್ಯವನ್ನು ಮಾಡ್ತಾನೆ, ಬೆಳೆ ತಗೋತಾನೆ, ಏನೋ ಮಾಡ್ತಾನೆ ಇಟ್ಕೊಳ್ಳಿ, ಆಮೇಲೆ ಕರ್ಮವನ್ನು ಮಾಡ್ತಾನೆ. ಅದಕ್ಕೆ ಈಶ್ವರ ಯಾತಕ್ಕೆ ಬೇಕು? ಈಶ್ವರ ಅಪರಃ ನ ಅಪೇಕ್ಷಿತವ್ಯ ನ ಚ ಲೋಕೆ ಪ್ರಸಿದ್ಧಿರಸ್ತಿ. ಈಶ್ವರ ಅಪೇಕ್ಷಿತವ್ಯ ಇತಿ ಪ್ರಸಿದ್ಧಿ ನಾಸ್ತಿ. ಪ್ರಸಿದ್ಧಿ ಇಲ್ಲ, ಎಲ್ಲೂ ಅವನೇನು ಬೇಕಿಲ್ಲ ಕೃಷಿಯಾದಿ ಕರ್ಮ ಮಾಡೋದಕ್ಕೆ. ಮತ್ತು ಕ್ಲೇಶಾತ್ಮಕೇನ ಚ ಕರ್ತೃತ್ವೇನ ಜಂತೂನ್ ಸಂಸೃಜತಃ ಈಶ್ವರಸ್ಯ ನೈರ್ಘೃಣ್ಯಂ ಪ್ರಸಜ್ಯೇತ. ಮತ್ತು ಈ ಕ್ಲೇಶಾತ್ಮಕೇನ ಒಂದು ಕರ್ಮ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಸ್ವಾಮಿ. ಒಂದು ಕೃಷಿ ಮಾಡಬೇಕು ಎಷ್ಟು ಕಷ್ಟ, ಅತ್ಯಂತ ಕ್ಲೇಶದಾಯಕ. ಶಾರೀರಿಕ ಶ್ರಮ, ಮಾನಸಿಕ ಶ್ರಮ ಎಲ್ಲವೂ ಉಂಟು. ಇಂತಹ ಕಷ್ಟದಿಂದ ಕೂಡಿಕೊಂಡಿರ್ತಕ್ಕಂತಹ ಕರ್ತೃತ್ವದಿಂದ ಪರಮಾತ್ಮ ಕಾರಣ ಇದಕ್ಕೆ ಅಂದರೆ ಈ ಕರ್ತೃತ್ವದಿಂದ ಏನು ಕೂಡಿದೆಯಲ್ಲ, ಇಂತಹ ಜಂತೂನ್ ಪ್ರಾಣಿಗಳನ್ನು ಸೃಷ್ಟಿ ಮಾಡ್ತಾನೆ ಭಗವಂತ ಅಂತ ಆಗ್ಬಿಟ್ರೆ, ಕರ್ತೃತ್ವದಿಂದ ಕೂಡಿರ್ತಕ್ಕಂಥ ಪ್ರಾಣಿಗಳನ್ನ ಸೃಷ್ಟಿ ಮಾಡ್ತಾನೆ ಅಂತ ಆಗಿಬಿಟ್ರೆ ಅವನು ಏನಾಗುತ್ತೆ, ಈಶ್ವರನಿಗೆ ನೈರ್ಘೃಣ್ಯಂ ಪ್ರಸಜ್ಯೇತ. ನೈರ್ಘೃಣ್ಯ ಅಂದರೆ ಏನು? ನೈರ್ಘೃಣ್ಯ ಅಂದರೆ ಒಂದು ದಯೆ ಇಲ್ಲದೆ ಇರ್ತದೆ, ದಯಾಹೀನ. ಏನ್ರಿ ಈ ಪರಮೇಶ್ವರ ದಯಾಹೀನ ನಾವೆಲ್ಲ ಅಂತ ಇರ್ತೇವೆ. ಕಷ್ಟ ಬಂದಾಗ ಆ ಪರಮೇಶ್ವರನ ದಯೆ ಅಂತಲೇ ಇಲ್ವಾ ಅವನಿಗೆ? ಏನ್ರಿ ಈ ಥರ ಕಷ್ಟ ಕೊಡ್ತಾ ಇದ್ದಾನೆ ಅಂತ ಹೇಳ್ತೇವೆ. ಹಾಗಾಗಿ ಒಂದು ನೈರ್ಘೃಣ್ಯಂ, ನಿರ್ಘೃಣಸ್ಯ ಭಾವ ನೈರ್ಘೃಣ್ಯಂ. ಯಾವತ್ತೂ ಕೂಡ ಇದು ನೈರ್ಘೃಣ್ಯಂ ಅಂತಲೇ ಇರಬೇಕು. ನ್ಯ ಇದಕ್ಕೆ ಶನ್ ಪ್ರತ್ಯಯ ಅಂತ ಒಂದಿದೆ, ವ್ಯಾಕರಣದಿದೆ. ಅದನ್ನು ನಪುಂಸಕಲಿಂಗಾಂತವಾಗಿರುತ್ತದೋ ಈ ಭಾವನಾಮ. ನೈರ್ಘೃಣ್ಯಂ ಪ್ರಸಜ್ಯೇತ, ನೈರ್ಘೃಣ್ಯ ಬಂದ್ಬಿಡುತ್ತೆ. ಮತ್ತು ವಿಷಮ ಫಲಂಚ ಯೇಷಾಂ ಕರ್ತೃತ್ವ ವಿಧೃತ್ವ ವೈಷಮ್. ನೈರ್ಘೃಣ್ಯ ಒಂದು ಕಡೆ ಆಯಿತು, ಮತ್ತು ವಿಷಮ ಫಲಂ ಆ ಜೀವರಿಗೆ ಏನು ಮಾಡ್ತಾನೆ, ಒಬ್ಬನಿಗೆ ಸುಖ ಕೊಡ್ತಾನೆ, ಇನ್ನೊಬ್ಬನಿಗೆ ಕೊಡ್ತಾನೆ ಕಷ್ಟ 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 ಕೊಡ್ತಾನೆ. ಹೀಗಾಗಿ ಏನಾಗುತ್ತೆ, ಅವನಿಗೆ ಆ ಕರ್ತೃತ್ವವನ್ನು ವಿಧಾನ ಮಾಡತಕ್ಕಂಥ ಈಶ್ವರನಿಗೆ ವೈಷಮ್ಯ ಅಂತಕ್ಕಂಥದ್ದು ಬಂತು. ಇವನಿಗೆ ಕಷ್ಟ ಕೊಟ್ಟ, ಅವನಿಗೆ ಸುಖ ಕೊಟ್ಟ, ಮತ್ತು ಅವನಿಗೆ ಬರೀ ಕಷ್ಟನೇ ಕೊಡ್ತಾ ಇದ್ದಾನೆ ಅಂಥೇಳಿ ನೈರ್ಘೃಣ್ಯ ವೈಷಮ್ಯ ಬಂತು ಅವನಿಗೆ. ಎರಡೂ ಕೂಡ ಬರುತ್ತೆ. ಮತ್ತೆ ಆದ್ದರಿಂದ ಈಶ್ವರ ಯಾಕೆ ಬೇಕು ಅಂತ ಇವನ ವಾದ. ಮತ್ತು ವಿಷಮ ಫಲಂಚ ಯೇಷಾಂ ಕರ್ತೃತ್ವ. ನಾನು ಇದಕ್ಕೆ ಸಿದ್ಧಾಂತಗಳು ಹೇಳ್ತಾರೆ, ಅಲ್ಲಪ್ಪ ನಾವು ಇದಕ್ಕೆ ಉತ್ತರ ಹೇಳಿದ್ವಲ್ಲ. ಏನಂತ ಹೇಳಿದ್ವಿ ಹಿಂದೆ? ಎರಡನೇ ಅಧ್ಯಾಯ 1ನೇ ಪಾದದಲ್ಲಿ ವೈಷಮ್ಯ ನೈರ್ಘೃಣ್ಯೇನ ಸಾಪೇಕ್ಷತ್ವಾತ್ ತಥಾಹಿ ದರ್ಶಯತಿ ಅಂತ ಸೂತ್ರ. ಅದು ವೈಷಮ್ಯ ನೈರ್ಘೃಣ್ಯೇನ ಸಾಪೇಕ್ಷತ್ವಾತ್. ವೈಷಮ್ಯ ನೈರ್ಘೃಣ್ಯೇ ನ ಸಾಪೇಕ್ಷತ್ವಾತ್. ವೈಷಮ್ಯ ನೈರ್ಘೃಣ್ಯೇ ನ ಸಂಭವತಃ ಅಂತ. ವೈಷಮ್ಯ ನೈರ್ಘೃಣ್ಯೇ ನ ಸಂಭವತಃ ಕುತಃ ಸಾಪೇಕ್ಷತ್ವಾತ್ ಅಂತ ಹೇಳಿದ್ವಲ್ಲ ನಾವು ಅಂತ ಹೇಳಿಬಿಟ್ಟ. ಏನಂತ ಇದರ ಅರ್ಥ ಏನಾಗುತ್ತೆ ನೋಡಿ, ಅಲ್ಲಿ ಹೇಳಿದ್ವಿ. ಇನ್ನೊಂದು ಅರ್ಥ ನಾವು ಮನಸ್ಸಿಗೆ ತಂದ್ಕೊಳ್ಬೇಕು. ಏನು ಈ ವೈಷಮ್ಯ ನೈರ್ಘೃಣ್ಯ ಅಂತ ಇದು ಹೇಳಿದ್ರಲ್ಲ, ವೈಷಮ್ಯ ನೈರ್ಘೃಣ್ಯ ಅಂತಕ್ಕಂಥದ್ದು ದಯಾಹೀನ ಸ್ವಭಾವ ಮತ್ತು ವೈಷಮ್ಯ ಸ್ವಭಾವ, ಒಬ್ರಿಗೊಂದು ಒಬ್ಬರು ಮಾಡ್ತಾರೆ. ಇದೆಯಲ್ಲ, ಇದು ಪರಮಾತ್ಮನಿಗೆ ಸಂಭವಿಸುವುದಿಲ್ಲ. ಅವನು ವೈಷಮ್ಯವೂ ಇಲ್ಲ, ನೈರ್ಗುಣ್ಯವೂ ಇಲ್ಲ ಪರಮಾತ್ಮನಿಗೆ. ಮತ್ತೆ ಮಾಡ್ತಾನಲ್ಲ, ಒಬ್ಬನಿಗೆ ಇದು ಒಬ್ಬನಿಗೆ ಅದು ಕೊಟ್ಬಿಡ್ತಾನಲ್ಲ. ಅಂದರೆ
ಇಲ್ಲ ಇಲ್ಲ, ಅದೇನ ಅಂದ್ರೆ ಸಾಪೇಕ್ಷತ್ವಾತ್. ಅದೇನು? ಈಶ್ವರ ತಾನಾಗ್ತಾನೆ ಏನೂ ಕೊಡಲ್ರಿ, ಏನನ್ನು ಕೊಡೋದಿಲ್ಲ. ಏನು ಮಾಡ್ತಾನೆ ಗೊತ್ತೇನು? ಇವನು ಮಾಡಿರತಕ್ಕಂಥ ಧರ್ಮಗಳಿಗೆ ಅನುಸಾರವಾಗಿ ಸಾಪೇಕ್ಷತ್ವಾತ್ ಧರ್ಮ ಧರ್ಮಯೋಹೋ. ಧರ್ಮಗಳವನು ಸಾಪೇಕ್ಷದಿಂದ ಧರ್ಮ ಮಾಡಿದ್ದಾನ, ಒಳ್ಳೆಯವನು ಸುಖ ಕೊಟ್ಟ. ಅಧರ್ಮ ಮಾಡಿದ್ದಾನ, ಕಷ್ಟ ಕೊಟ್ಟ. ಇದರಲ್ಲಿ ಅವಂತೇನಿದೆ ತಪ್ಪು? ಏನೂ ಇಲ್ಲ ಅಂತ ಹೇಳಿ ಸಾಪೇಕ್ಷ ಆ, ಸತ್ಯಂ ಅಂತ ಹೇಳಿದ್ವಲ್ಲ ನಾವು ಅಂತ ಹೇಳಿ ಸತ್ಯಮುಕ್ತಂ. ಹೌದು ಸ್ವಾಮಿ ಹೇಳಿದ್ರಿ. ಆದರೆ ನೋಡಿ ಎಂಥ ವಾದ ಮಾಡ್ತಾನೆ ಅಂದರೆ, ನೋಡಿ ಟೈಮ್ ಆಗೋಯ್ತು, ಒಂದು ಸ್ವಲ್ಪ ವಿಸ್ತಾರವಾಗಿ ಹೇಳಬೇಕಿದು. ಬಹಳ ಒಳ್ಳೆಯ ವಾದ ಹೇಳಿಬಿಟ್ಟ ಅವನು. ಯಾರು? ಪೂರ್ವಪಕ್ಷಿ. ಇವರೇನು ಹೇಳಿದ್ರು ಸಿದ್ಧಾಂತಿಗಳು? ಅಲ್ಲಪ್ಪ, ಈಶ್ವರನಿಗೆ ವೈಷಮ್ಯವೂ ಇಲ್ಲ, ನೈರ್ಘಣ್ಯವೂ ಇಲ್ಲ. ಯಾಕೆ? ಅವನು ಸ್ವತಂತ್ರವಾಗಿ ಜೀವರಿಗೆ ಏನನ್ನೂ ಕೊಡೋದಿಲ್ಲ. ಅವನು ಕೊಡ್ತಾ ಇದ್ದಾನಲ್ಲ ಸ್ವಾಮಿ. ಕೊಡ್ತಾ ಇದ್ದಾನೆ ಅಂದರೆ ಅವನು ಮಾಡಿದ ಕರ್ಮಕ್ಕೆ ಅನುಸಾರವಾಗಿ ಫಲವನ್ನು ಕೊಡ್ತಾ ಇದ್ದಾನೆ ಅಷ್ಟೇ. ಇವನು ಸ್ವತಃ ಏನನ್ನು ಮಾಡ್ತಾ ಇಲ್ಲ. ಒಳ್ಳೆ ಕರ್ಮ ಮಾಡಿದ್ದಾನೆ, ಒಳ್ಳೆ ಕರ್ಮ, ಒಳ್ಳೆ ಫಲ ಸುಖ. ಕೆಟ್ಟ ಕರ್ಮ ಮಾಡಿದ್ದಾನೆ, ಕೆಟ್ಟ ಫಲ. ಈಶ್ವರನಿಗೆ ಏನು ಬರುತ್ತೆ? ವೈಷಮ್ಯ ನೈರ್ಘಣ್ಯ ಏನು ಬರೋಲ್ವಲ್ಲ. ಜಡ್ಜು, ನ್ಯಾಯಾಧೀಶ, ಜಡ್ಜ್ ಕೊಡ್ತಾನೆ, ಜಡ್ಜ್ಮೆಂಟ್ ಕೊಡ್ತಾನಂటే ಅವನಿಗೆ ಏನಾದ್ರ ಅದರ ಒಂದು ಬಂಧ ಅಂತ ಏನಿದೆ ಅವನಿಗೆ? ಅದರಲ್ಲಿ ಅವನು ಯಾವುದ್ರ ಮೇಲೆ ಕೊಡ್ತಾನೆ? ಲಾಯರ್ ವಾದ ಮಂಡಿಸಿರ್ತಾರೆ, ಅದ್ರ ಮೇಲೆ ಕೊಡ್ತಾನೆ ಅಷ್ಟೇ ಅಂಥೇಳಿ. ಏನು ವೈಷಮ್ಯ? ಹೌದು ಹೇಳಿದ್ರಿ, ನೀವು ಹೇಳಿದ್ರಿ ಸ್ವಾಮಿ. ಆದರೆ ಸತಿತು ಈಶ್ವರಸ್ಯ ಸಾಪೇಕ್ಷತ್ವ ಸಂಭವೇ. ನೀವು ಹೇಳಿದ್ರಲ್ಲ, ಇದು ಯಾವಾಗ? ಈಶ್ವರನಿಗೆ ಸಾಪೇಕ್ಷತ್ವ ಅಂತಕ್ಕಂಥದ್ದು ಉಂಟಾದಾಗ ಮಾತ್ರ ಅಷ್ಟೆ. ನೀವೇ ಹೇಳಿದ್ರಿ ಸಾಪೇಕ್ಷತ್ವ ಏನು? ಧರ್ಮಾಧರ್ಮಗಳು ಉಂಟಾದಾಗ ಮಾತ್ರ. ಈಶ್ವರನಿಗೆ ಧರ್ಮಾಧರ್ಮಗಳು, ಈಶ್ವರನಿಗಲ್ಲ, ಈಶ್ವರನಿಗೆ ಧರ್ಮಾಧರ್ಮಗಳ ಮೂಲಕ ಕರ್ಮವನ್ನು ಮಾಡಿದ ಜೀವನಿಗೆ ಅವನು ಯಾವ ರೀತಿ ಫಲ ಕೊಡಬೇಕು ಕೊಡ್ತಾನೆ. ಈಶ್ವರ ಒಳ್ಳೆ ಕರ್ಮ ಮಾಡಿದ್ರೆ ಒಳ್ಳೆ ಫಲ, ಕೆಟ್ಟ ಕರ್ಮ ಮಾಡಿ ಕೆಟ್ಟ ಫಲ. ಹೀಗೆ ಏನು ಸ್ವಾಮಿ ಹಾಗೆ ಹೇಳಿದ್ರಿ ತಾನೇ ನೀವು? ಹೌದಪ್ಪ ಹೇಳಿದ್ವಿ. ಅಲ್ಲಿಗೆ ಈ ಕರ್ಮ ಅಂತಕ್ಕಂಥದ್ದು ಒಳ್ಳೆಯ ಕರ್ಮವೋ ಕೆಟ್ಟ ಕರ್ಮವೋ ಅದನ್ನು ಮಾಡ್ತಕ್ಕಂಥವನು ಯಾರು? ಜೀವ. ಹೌದು ತಾನೆ? ಜೀವನ ಮಾಡ್ತಾ ಅದಕ್ಕೆ ಅನುಗುಣವಾಗಿ ಅವನು ಫಲ ಕೊಡ್ತಾನೆ. ಹೌದು ತಾನೆ? ಈಗ ಅಲ್ಲ ಸ್ವಾಮಿ, ಜೀವನಿಗೆ ಅವನು ಒಳ್ಳೆ ಕರ್ಮ ಮಾಡ್ತಾನೋ ಕೆಟ್ಟ ಕರ್ಮ ಮಾಡ್ತಾನೋ ಅಂತ ಅನ್ನೋದಕ್ಕೆ ಅದನ್ನು ಅನುಸರಿಸಿ ಅವನು ಫಲ ಕೊಡ್ತಾನೆ. ಆ ಕರ್ಮ ಮಾಡೋದಕ್ಕೆ ಅವನು ಯಾತಕ್ಕೆ ಬೇಕು? ಅವನು ಸಂಸ್ಕಾರ, ಅವನಿದು ಅಂತಾನೆ. ಅವನು ಏನು ಕರ್ಮ ಮಾಡ್ತಾನೋ ಅನ್ನೋದು ಜೀವನಕ್ಕೆ ಸಂಬಂಧಪಟ್ಟಿದ್ದದು. ಇವನೇನು ಇವನೇ ಒಂದು ಪಕ್ಷ ಕರ್ಮವನ್ನು ಮಾಡಿಸಿ ಫಲಾನು ಇವನೇ ಕೊಡ್ತಾ ಇದ್ರೆ ಪರಮೇಶ್ವರ, ಆವಾಗ ಎಲ್ರಿಗೂ ಕೆಟ್ಟ ಕರ್ಮ ಅಂತ ಯಾಕೆ ಮಾಡಿಸ್ತಾ ಇದ್ದ? ಎಲ್ರಿಗೂ ಒಳ್ಳೆ ಕರ್ಮ ಮಾಡಿಸ್ಬಿಡ್ತಾ ಇದ್ದಪ್ಪ. ಹೌದು ತಾನೆ? ಅವನು ಕೆಟ್ಟ ಕರ್ಮ ಮಾಡಿಸಿ ಇವನು ಒಳ್ಳೆ ಕರ್ಮ ಮಾಡಿಸಿ ಅವನಿಗೆ ಕೆಟ್ಟ ಫಲ, ಇವನು ಒಳ್ಳೆ ಫಲ ಕೊಡಬೇಕಾದ್ರೆ ಅವನಿಗೆ ವೈಷಮ್ಯ ಬಂತಲ್ಲ, ನೈರ್ಘಣ್ಯ ಬಂತಲ್ಲ. ನೋಡಿ ಎಂಥ ಮಾತಾಡ್ತ. ಇದಕ್ಕೆ ಈಶ್ವರ ಯಾಕೆ ಸ್ವಾಮಿ ಬೇಕು? ಜೀವನಿಗೆ ಅವನು ಕರ್ತೃತ್ವ ಅವನು ಮಾಡ್ತಾ ಇರ್ತಕ್ಕಂಥದ್ದು. ಆದ್ದರಿಂದ ಇವನಿಗೆ ಔಪಾಧಿಕ ಇರಲಿ, ಯಾವುದು ಕರ್ತೃತ್ವ ಔಪಾಧಿಕ ಒಪ್ಕೊಳ್ಳೋಣ. ಆದರೆ ಅದಕ್ಕೆ ಈಶ್ವರ ಏನು ಬೇಕಿಲ್ಲ ಸ್ವಾಮಿ. ಈಶ್ವರನೇ ಮಾಡಿಸ್ತಾನೆ ಅಂತ ಈಶ್ವರನ ಮಾಡಿಸ್ತಾನೆ ಅಂತ ಆಗ್ಬಿಟ್ರೆ, ಕರ್ತೃತ್ವಕ್ಕೆ ಈಶ್ವರ ಕಾರಣ ಅಂತ ಆಗ್ಬಿಟ್ರೆ ಎಲ್ರಿಗೂ ಒಳ್ಳೆಯದನ್ನೇ ಮಾಡಿಸ್ಬೇಕಾಗಿತ್ತವನು. ಈಶ್ವರ ಯಾಕೆ ಕೆಟ್ಟದನ್ನು ಮಾಡುತ್ತವ? ಯಾಕೆ? ಹಾಗಾದ್ರೆ ಎಲ್ರಿಗೂ ಸುಖನೇ ಅನುಭವಿಸ್ಬೇಕಾಗಿತ್ತು. ಎಲ್ಲಿದೆ? ಅಯ್ಯೋ, ಅವನು ಕಷ್ಟ, ಇವನು ಸುಖ ಎಲ್ಲಿದೆ ಸ್ವಾಮಿ? ಆದ್ದರಿಂದ ಏನಾಗಿದೆ? ಇವನಿಗೆ, ಈ ಈಶ್ವರನಿಗೆ ಈ ಧರ್ಮಾಧರ್ಮಗಳನ್ನು ಅನುಸರಿಸಿ ಅವನು ಫಲ ಕೊಡ್ತಾನೆ. ಆ ಧರ್ಮಾಧರ್ಮಗಳನ್ನು ಅನುಸರಿಸುವುದು ಅಂತ ಇದೆಯಲ್ಲ, ಅದನ್ನು ಇಟ್ಕೊಂಡಾಗ ಮಾತ್ರ ಹೊಂದತ್ತಷ್ಟೇ. ಆ ಧರ್ಮಾಧರ್ಮ ಮಾಡುವುದು ಅಂತ ಅನ್ನೋದು ಯಾರಿಗೆ ಸಂಬಂಧಪಟ್ಟಿದ್ದು? ಜೀವನಕ್ಕೆ ಸಂಬಂಧಪಟ್ಟಿದ್ದದು. ಹಾಗಾಗಿ ಈಶ್ವರ ಯಾಕಬೇಕು? ಅದಕ್ಕೆ ಒಂದು ಪರ ಈಶ್ವರನೇ ಮಾಡಿಸ್ತಾ ಇದೆ, ಎಲ್ಲರಿಗೂ ಒಳ್ಳೆಯದೇ ಮಾಡಿಸ್ಬೇಕಾಗಿತ್ತು ಅಂತ ಅವನ ವಾದ. ಈಶ್ವರ ಇಲ್ಲಿ ನಿಲ್ಸೋಣ, ಇನ್ನು ಸ್ವಲ್ಪ ಇತ್ತು.
ಇನ್ನೊಂದು ಸ್ವಲ್ಪ ಇದನ್ನ ವಿವರವಾಗಿ ಹೇಳಬೇಕಾಗಿತ್ತು. ನಾಳೆ ನೋಡೋಣ. ನೋಡಿ ಇಲ್ಲಿ ಒಳ್ಳೆ ವಾದ ಮಂಡಿಸ್ಬಿಟ್ಟ. ಹಿಂದೆ ವೈಷಮ್ಯ ನ ಸಾಪೇಕ್ಷತ್ವ ತದಾ ದೃಶ್ಯತೆ ಹೇಳಿದ್ರು. ಇಲ್ಲಿ ಏನು ಮಾಡ್ಬಿಟ್ಟೆ, ಯಾಕೆ ಸ್ವಾಮಿ ಬೇಕು ಈಶ್ವರನಿಗೆ? ನೋಡಿ, ಅವನು ಕರ್ಮ ಮಾಡೋದಕ್ಕೂ ಕೂಡ ಧರ್ಮಾಧರ್ಮಗಳನ್ನು ಮಾಡೋಕ್ಕೂ ಈಶ್ವರ ಕಾರಣ ಅಂದರೆ ಈಶ್ವರ ಅಧರ್ಮ ಯಾಕೆ ಸ್ವಾಮಿ ಮಾಡಿಸ್ಬೇಕು? ಎಲ್ಲ ಹತ್ರನೂ ಒಳ್ಳೆ ಧರ್ಮವನ್ನೇ ಮಾಡಿಸ್ಬೇಕು ಅವನು. ಹೌದು ತಾನೆ? ಹಾಗಿಲ್ವಲ್ಲ. ಆದ್ದರಿಂದ ನಿಮ್ಮ ವಾದ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಇನ್ನೊಂದೆರಡು ಮೂರು ಅಂಶ ಇದೆ, ಅದನ್ನು ನಾಳೆ ವಿಚಾರ ಮಾಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.